ದೆಹಲಿಗೆ ಹೋಗಿ ಖಾಲಿ ಕೈನಲ್ಲಿ ವಾಪಸ್ ಬಂದಿದ್ದಾರಾ ಸಿಎಂ ಡಿಕೆಶಿ? ಸಂಪುಟ ಬಳಿಕ ಖಾತೆ ಹಂಚಿಕೆ ವಿಚಾರದಲ್ಲೂ ವರಿಷ್ಠರ ಸುಪ್ರೀಂ ನಡೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಖಾತೆ ಹಂಚಿಕೆಯ ಎಕ್ಸ್ಕ್ಲೂಸಿವ್ ಸುದ್ದಿ. ಖಾತೆ ಹಂಚಿಕೆ ಬಗ್ಗೆ ಡಿಕೆಶಿ ಜೊತೆ ಚರ್ಚೆ ಆಗಿದೆ. ವರಿಷ್ಠರದ್ದೇ ಫೈನಲ್ ನಿರ್ಧಾರವಂತೆ. ಪಟ್ಟಿ ಕೊಟ್ಟು ಹೋಗಿ ನಾವು ಫೈನಲ್ ಮಾಡ್ತೇವೆ ಅನ್ನೋದಾಗಿ ದೆಹಲಿ ನಾಯಕರು ಡಿಕೆಶಿಗೆ ಹೇಳಿ ಕಳಿಸಿದ್ದಾರೆ. ನಿಮ್ಮ ಪಟ್ಟಿ ಕೊಡಿ, ನಾವು ಅದನ್ನ ಫೈನಲ್ ಮಾಡ್ತೀವಿ ಅನ್ನೋದಾಗಿ ಹೈಕಮಾಂಡ್ ಡಿಕೆಶಿಗೆ ಹೇಳಿದೆ. ಸಂಜೆ ಹೊತ್ತಿಗೆ ಫೈನಲ್ ಮಾಡಿ ನಿಮಗ್ ಪಟ್ಟಿ ವಾಪಸ್ ಕಳಿಸ್ತೀವಿ ಅನ್ನೋದಾಗಿ ಎಐಸಿಸಿ ನಾಯಕರು ಹೇಳಿರುವಂತದ್ದು. ನಾವು ಚರ್ಚೆ ಮಾಡಿ ಖಾತೆ ಹಂಚಿಕೆ ಪಟ್ಟಿಯನ್ನ ಫೈನಲ್ ಮಾಡ್ತೇವೆ. ಅಲ್ಲೇನಾದ್ರೂ ಬದಲಾವಣೆಗಳಿದೆಯಾ ಏನು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಗಣಿಸಿ ಹೈಕಮಾಂಡೇ ಅಂತಿಮ ನಿರ್ಧಾರವನ್ನ ಕೈಗೊಂಡು ಆಮೇಲೆ ಫೈನಲ್ ಪಟ್ಟಿಯನ್ನ ನಾವು ನಿಮಗ್ ನೀಡ್ತೀವಿ ಅನ್ನೋ ಬಗ್ಗೆ, ಸಚಿವರ ಅದಲು ಬದಲು ಬಗ್ಗೆಯೂ ಕೂಡ ಹೈಕಮಾಂಡ್ ಇಲ್ಲಿ ಸ್ಪಷ್ಟತೆಯನ್ನ ನೀಡಿದೆ. 3-4 ಸಚಿವರ ಬದಲಾವಣೆಗೆ ಪ್ಲಾನ್ ಮಾಡಿದ್ರು ಸಿಎಂ ಡಿಕೆಶಿ. ಮಹಿಳಾ ಕೂಟ, ಹಿರಿಯರ ಅಸಮಾಧಾನ ತಣಿಸಲು ಬದಲಾವಣೆ ಪ್ಲಾನ್ ಮಾಡಿದ್ರು ಸಿಎಂ ಡಿಕೆ ಶಿವಕುಮಾರ್. ಸಂಪುಟ ಬದಲಾವಣೆ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಹೈಕಮಾಂಡ್ ನೀಡಿಲ್ಲ. ಸಿಎಂ ಡಿಕೆಶಿಯಿಂದ ಪಟ್ಟಿ ಪಡೆದು ಸಂಸತ್ಗೆ ವೇಣುಗೋಪಾಲ್ ತೆರಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಂಪುಟ ಗೊಂದಲಗಳು ಸದ್ಯಕ್ಕೆ ಬಗೆಹರಿಯೋದಿಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡಿ ಬಂದಿರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.